ಹೇಳಿ ಚಿತ್ರಕ್ಕ. ಪುರೋಹಿತ್ರಿಗೆ ಪೂಜೆ ಸಾಮಾನ್ಗಳು ಬೇಕಂತೆ, ನೀನ್ ಎತ್ ಮಾಡ್ದಿದ್ಯಲ್ಲ ಒಂಚೂರು ತಂದ್ ಕೊಟ್ಬಿಡು. ಅದ್ರಲ್ಲಿ ಏನಿದೆ, ನಾನೇ ತಕೊಂಡ್ ಬರ್ತೀನಿ. ಅವ್ವ, ಹೇಮಮ್ಮ ಬಂದವ್ರೆ, ಬಾ ಮಾತಾಡ್ಸ್ಕೊಂಬರೋಣ. ಮುದ್ದು ಸೊಸೆ, ಮುದ್ದು ಸೊಸೆ. ದಿಟ್ಟ ಹೇಳಿ, ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಏನಿಲ್ಲ, ನೀನ್ ರೆಡಿ ಆಗಿರೋದ್ ನೋಡಿದ್ರೆ ನಿಶ್ಚಿತಾರ್ಥ ನಿಂದೆ ಆಯ್ತಿರಂಗದೆ. ಹೇ ಚಂಪಾ, ಇದ್ ನಮ್ಮ ಅಕ್ಕನ ನಿಶ್ಚಿತಾರ್ಥ. ನಮ್ಮ ಅಕ್ಕನ ನಿಶ್ಚಿತಾರ್ಥಗೆ ನಾನ್ ಈಟು ಮಿಂಚ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ಮಿಂಚಪ್ಪ ಮಿಂಚು, ಆದ್ರುವೆ ಈ ಬಟ್ಟೆಲಿ ಸ್ಯಾನೆ ಸಂದ ಕಾಣಿಸ್ತಿದ್ಯಾ. ಹುಷಾರು, ಯಾವಳಾದ್ರೂ ಕಣ್ಣಾಕ್ಬಿಟ್ಟಳು. ಚಂಪಾ, ನಿನ್ ಬುಟ್ಟು ಬೇರೆ ಯಾರನ್ನ ತಲೆ ತನ ನೋಡಿನೇ ನಾನು. ಬಿಟ್ಟವಾಗ್ಲೂ ಸಂದ ಕಾಣ್ತೀವ್ನಾ? ಸರಿ, ಬೇಗು. ಸದ್ಯ ಹೊಂಟೋದ್ಲು, ಈಗ ನೆಮ್ಮದಿಯಾಗಿ ಉಸಿರಾಡ್ಬೋದು. ಏನ್ಲಾಯ್ತು? ಏನಿಲ್ಲಮ್ಮ. ಸುಭಾಷ, ಈ ಬಟ್ಟೆನಾಗೆ ರಾಜ್ಕುಮಾರ ಕಣ್ಣಂಗ್ ಕಾಣ್ತಿದ್ಯಾ ಕಣ್ಲ. ಚಿತ್ರ, ಪೂಜೆಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ಯಾ ತಾನೆ? ಅಲ್ಲಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ತಲೆ ಬಿಸಿ ಮಾಡ್ಬೇಡ. ಅವೋ, ಅದ್ರ ಬಗ್ಗೆ ಚಿಂತೆ ಯಾಕೆ? ಇವತ್ತು ನಾವೇನು ಕೆಲಸ ಮಾಡಬಾರ್ದು, ಬ್ಯಾರೆಯವ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು. ಏನೇ ಹಂಗಂದ್ರೆ? ಹಂಗೆ ನೋಡ್ತಾ ಇರು. ವಿದ್ಯಾ, ಸ್ಯಾನೆ ಸಂದ ಕಾಣಿಸ್ತಾ ಇದ್ಯಾ ಕಣೆ. ಥ್ಯಾಂಕ್ಸ್ ಚಿತ್ರಕ್ಕ. ವಿದ್ಯಾ, ಆಮ್ಯಾಕೆ ನಾನು ಹೇಳಿದ್ದನ್ನೆಲ್ಲ ಎತ್ ಮಡಗಿದ್ಯಾ ಅಲ್ವಾ? ಹ್ಞೂ ಅಕ್ಕ, ಎಲ್ಲಾನು ಕಾರಲ್ಲಿ ಮಡ್ಗಿವ್ನಿ. ಇದ್ಯಾ ತಯಾರಾದ್ನೇನವ? ಅವರು ಮಾವನ್ ಜೊತೆ ಬತ್ತವ್ರತ್ತೆ. ಅತ್ತೆ ವಿನಂತಿ, ಕಳ್ಸ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಒತ್ತಾಯ್ತದ ಕಣ್ರವ. ಹ್ಞೂ ಅತ್ತೆ. ಆಹಾ, ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ. ಹಂಗಾಯ್ತು ನಿನ್ ಕತೆ. ಏನೋ ಶ್ರೀಮಂತ್ರ ಸಂಬಂಧ ಸಿಕ್ಬಿಟ್ಟದೆ ಅಂತ ಶಾನೆ ಮೆರಿತಾ ಇದೀಯಾ. ನಾನ್ ಕನಸ್ಕಂಡಂಗೆ ನನ್ನ ಮಗನ್ಗೆ ಮದ್ವೆ ಮಾಡಿ ತೋರಿಸ್ತೀನಿ. ಆದ್ರೆ ನೀನ್ ಆಸೆ ಪಟ್ಟಿದ್ದಾಯ್ತೆ, ನನ್ನಿಂದ ನನ್ನ ಮಗನ್ಗೆ ಅದೃಷ್ಟ ಬಂದ. ಆದ್ರೆ ನಿನ್ನಿಂದ ನಿನ್ ಮಗಳಿಗೆ ಬಂದಿರೋದ್ ಏನು? ಬರ್ತದೆ, ನಂಗೂ ಒಂದ್ ಟೈಮ್ ಬಂದೇ ಬರ್ತದೆ. ಲೇ ಸುಭದ್ರೆ, ಆ ಟೈಮ್ಗೆ ಕಾಯ್ತಾ ಇರೆ. ನಿನ್ನ ಮಗಳನ್ನ ಯಾವ್ದಾದ್ರು ಬಿಕಾರಿ ಮನೆಗೆ ಮದ್ವೆ ಮಾಡಿ ಓಡಿಸ್ಬೇಕಾಯ್ತದೆ. ಅದ್ಕೆ ಈ ಸೀರೆಲಿ ನೀವು ಬೋಸ್ ಅಂತ ಇದ್ದೀರಾ. ನಿಂಗೂ ಆಟ ಯಾಕನವ? ಈ ಬಂಗಾರದ ಸರ ಬೋ ಮುದ್ದ ಎಲ್ಲ ತಯಾರಾದ್ರೇನ್ರವ? ಅತ್ತೆ ಬಂದ್ರೆ ಹೊರಡ್ತಾ ಇರೋದೇ. ಅಮ್ಮಮ್ಮನ ನಾನ್ ಕರ್ಕೊಂಬತ್ತೀನಿ. ನನ್ನ ಕರ್ಕೊಂಡ್ ಬರಕ್ಕೆ ಯಾರು ಬರೋದ್ ಬೇಡ. ಸುಭಾಷ ಬರ್ಲಲ್. ಎಷ್ಟು ಮುದ್ದಾಗ ಕಾಣಿಸ್ತಾ ಇದ್ಯಲ್ಲ ಶಿವರಾಮ, ಈ ಟೈಮು ಬಲು ಸಂದಾಕದೆ. ಒಂಡಿ ಎಲ್ರು ಸುಭಾಷ ನಡಿಲ್ಲ.
ಇವಳೇನಪ್ಪ ತಿರ್ಗಾ ಬತ್ತಾವಳೆ. ನಂದೆಯ ನಿಶ್ಚಿತಾರ್ಥ ಅಂತ ಗೊತ್ತಾದ್ರೆ ಮುಗೀತು ನನ್ ಕತೆ. ಅದು ನಿಮ್ ಬಟ್ಟೆ ಒಳಗೆ ದುಡ್ಡು ಸಿಕ್ತು, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೇನಂತ ಅರ್ಜೆಂಟ್ ಆಗಿತ್ತು, ಆಮೇಲೆ ಕೊಡ್ಬೋದಾಗಿತ್ತಲ್ವೇ? ಸರಿ, ತಂದ್ಬಿಟ್ಟಿದ್ಯಾ, ಕೊಡು. ದೊಡವ, ನಿಶ್ಚಿತಾರ್ಥ ಮುಗಿಸ್ಕೊಂಡ್ ಬರೋ ತನಕ ನೀನ್ ಇಲ್ಲೇ ಇದ್ಕೊಂಡು ಮನೇನ ಚಂದಾಗಿ ನೋಡ್ಕೊ. ಸರಿ. ಸರಿ, ಮತ್ತೆ ಹಂಗ ನಡೀರಿ, ಹೋಗ್ಮ. ಗೌಡ್ರಿಗೆ ಒಳ್ಳೆ ಯೋಗ ಬಂದ್ಬಿಟ್ಟದೆ. ಇದಕ್ಕೇನ್ ಕಾರಣ ಹೇಳಿ? ನನ್ ಮಗಳ ಕಾಲ್ಗುಣ. ಅವಳ ಕಾಲ್ಗುಣದಿಂದಲೇ ಅವ್ರಿಗೆಲ್ಲ ಒಳ್ಳೇದಾಯ್ತಾ ಇರೋದು. ಅವ್ರಿಗೆ MLA ಸೀಟ್ ಆಯ್ತಾ ಇರೋದು. ಗೌಡ್ರು ಕಾಲದಿಂದಲೇ ಜನಸೇವೆ ಮಾಡ್ಕೊಂಡ್ ಬಂದವರು. ಹೌದು, ಅದಕ್ಕೆ ಅವರಿಗೆ MLA ಆಗೋ ಯೋಗ್ಯತೆ ಇದೆ. ಸರಿಯಾಗಿ ಹೇಳಿದ್ರಿ. ಆದ್ರೂ ಕಾಲ್ಗುಣ ಮುಖ್ಯ ನೋಡಿ. ಬನ್ನಿ 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 ಗೌಡ್ರೆ. ಏನಪ್ಪಾ ಚೆಲುವರಾಜ, ನಾವು ಬಂದು ನಿನ್ನ ವೆಲ್ಕಮ್ ಮಾಡ್ಬೇಕು, ನೀನ್ ನೋಡಿದ್ರೆ ನಮ್ಮನ್ನೇ ಸ್ವಾಗತ ಮಾಡ್ತಾ ಇದ್ಯಾ? ತಡವಾಗ್ಬಿಡುತ್ತೋ ಎಲ್ರು ಬಿರ್ನೆ ಬಂದ್ಬಿಟ್ವಿ. ಓಹೋ, ಶಾನೆ ಖುಷಿ ಆಯ್ತು ಬಿಡು. ಅಮ್ಮ ನಮಸ್ಕಾರ. ಬೀಗರ ಮನೆ ಕಾರ್ಯಕ್ರಮ ಅಂದ್ಮೇಲೆ ಬರ್ದೇ ಇರಕ್ಕಾದತ್ತೆ? ಅದ್ರಲ್ಲೂ ನೀವು ಮತ್ತೆ ಅಳಿಯಂದ್ರು ಫೋನ್ ಮಾಡಿದ್ಮೇಲೆ ಬಿಟ್ಬಿಡಕ್ಕಾದತ್ತೆ? ಚೆಲುವರಾಜ, ರತ್ನಮ್ಮ, ನೀವೆಲ್ಲ ಬಂದಿದ್ದು ಬಹು ಸಂತೋಷ ಆಯ್ತು. ಸರಿ ಸರಿ, ಟೈಮ್ ಆಯ್ತದೆ, ಬನ್ನಿ ಹೋಗೋಣ. ಓಹ್, ಏನಪ್ಪಾ ದಾಮೋದರ, ಹಾ ಶಾನೆ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟಿದ್ಯಲ್ಲ, ಇಷ್ಟೆಲ್ಲ ಆಡಂಬರ ಬೇಕಾಗಿತ್ತೆ? ಏನ್ ಗೌಡ್ರೆ ಹೀಗೆ ಹೇಳ್ತಿದ್ದೀರಾ? ಇವತ್ ನನ್ನ ಮಗಳ ನಿಶ್ಚಿತಾರ್ಥದ ಜೊತೆಗೆ ನಿಮ್ಮ ರಾಜಕೀಯದ ಪ್ರವೇಶಕ್ಕೆ ನಿರ್ದಿಷ್ಟವಾಗಿ ಪಾದಾರ್ಪಣೆ ಮಾಡೋ ದಿನ ಇವತ್ತು. ಅದಲ್ದೆ ಖುದ್ದಾಗಿ ಹೈಕಮಾಂಡೇ ಬರ್ತಿರ್ಬೇಕಾದ್ರೆ ನಾವು ಇಷ್ಟು ಮಾಡದೇ ಇದ್ರೆ ಹೇಗೆ ಗೌಡ್ರೆ? ಆ ಚಂಪಾಗ್ ಗೊತ್ತಾದ್ರೆ ಏನಾಯ್ತದೆ ಅನ್ನೋ ಹೆದರಿಕೆಯಲ್ಲಿ ಒದ್ದಾಡ್ತಿದ್ರೆ ಇವಳು ಬೇರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅವಳಲ್ಲ. ಯಾಕೆಷ್ಟು ಬೆವರ್ತಿದ್ದೀರಾ? ಏನಾಯ್ತು? ಅಲ್ಲ, ಫೋಟೋ ಹಾಕೋದ್ರಿಂದ ಏನಾದ್ರೂ ಪ್ರಾಬ್ಲಮ್ಮಾ? ಅದು ಹೇಳುದ್ನಲ್ಲ, ನಮ್ಮ ಅಟ್ಟಿಯವ್ರು ಹೊಸಿ ಸ್ಟ್ರಿಕ್ಟು, ಯಾರ ನೋಡಿದ್ರೆ ಏನಾನ ಕೇಳ್ಬಿಡ್ತಾರೆ ಅಂತ ಭಯ. ಅಲ್ರಿ, ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಇಲ್ಲ, ದೊಡ್ಡೋರು ಅಂದ್ರೆ ಹೊಸಿ ಗೌರವ ಕೊಡ್ಬೇಕಲ್ವೇ? ನಾನು ಹೇಳುದ್ನಲ್ಲ, ನನಗ್ ದೊಡ್ಡೋರ್ ಮಾತಿಗೆ ವೇದವಾಕ್ಯ. ಸುಭಾಸ, ನೀನೇನಪ್ಪ ಇಲ್ಲಿದ್ಯಾ? ಅದು ದೊಡ್ಡಮ್ಮ ಸುಮ್ನೆ ನೋಡ್ಮ ಅಂತ ಬಂದೆ. ಸುಭಾಸ, ಇನ್ ಹೊಸಿವತ್ ಹೋಗಿದ್ದಿದ್ರೆ ನಿಶ್ಚಿತಾರ್ಥ ಜಾಗಕ್ಕೆ ಬರ್ತಿರ್ಲಿಲ್ವೇ? ಅಲ್ಲೇ ನೋಡ್ಬೋದಿತ್ತಪ್ಪ. ಏನ್ಲ ನೀನು ರೂಮಿಂದ ಆಚೆಗೆ ಬರ್ಬೇಡ ಅಂತ ಹೇಳಿದ್ವಿ. ಆಟೊಂದ್ ಏನ್ಲ ಅರ್ಜೆಂಟ್ ಆಗಿತ್ತು? ಸರಿ ಸರಿ, ನಿಮ್ ಅಜ್ಜಿ ನೋಡಕ್ಕಿಂತ ಮುಂಚೆ ರೂಮ್ ಒಳಗೆ ಹೋಗೋ. ಸರಿನಮ್ಮ. ನಂದಿನಿ, ನೀನ್ ಈ ಬಟ್ಟೆನಲ್ಲಿ ಮಹಾಲಕ್ಷ್ಮಿ ಕಂಡ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್ ಆಂಟಿ. ಅಯ್ಯೋ, ಆಂಟಿ ಅನ್ಬಾರ್ದು, ದೊಡ್ಡತ್ತೆ ಅನ್ಬೇಕು. ಆಯ್ತು, ಇನ್ಮೇಲೆ ಹಾಗೆ ಕರಿತೀನಿ ಅತ್ತೆ. ಅಕ್ಕ, ನೀನ್ ಹೇಳ್ದಂಗೆ ನನ್ ಸೊಸೆ ಮಹಾಲಕ್ಷ್ಮಿ ಹಂಗೆ ಕಾಣ್ತಾವಳೆ. ಅತ್ತೆ, ನಾನು ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದಾ? ಕೇಳದೇನವ, ಎಲ್ಲ ಮೀಡಿಯಾದೊಳಗೂ ಹಾಕು.
ಅಮ್ಮ, ನಿಶ್ಚಿತಾರ್ಥಕ್ಕೆ ಬೇಕಾದ ತಾಂಬೂಲ, ಫಲತಾಂಬೂಲ, ಹಾಗೆ ವರಮಾಲೆ ಎಲ್ಲ ಸಿದ್ಧವಾಗಿದ್ಯಾ? ಎಲ್ಲ ಸಿದ್ಧವಾಗೈತೆ. ಸರಿ, ಹಾಗಿದ್ರೆ ಬೇಗ ತಗೊಂಬನ್ನಿ. ಸರಿ ಪುರೋಹಿತ್ರೆ. ಚಿತ್ರ ಬರವ, ಪುರೋಹಿತ್ರೆ ಹೇಳಿರೋದೆಲ್ಲ ತಗೊಂಬಂದ್ಬಿಡಣ. ಏ ಹೋಗವ, ನೀನೊಬ್ಳು ಎಲ್ಲಾ ಕೆಲ್ಸನೂ ನಂಗೆ ಹೇಳು. ಏನೇ ಹಿಂಗೆ ಹೇಳ್ತಿದ್ಯಾ? ನಿನ್ ತಮ್ಮ ನಿಶ್ಚಿತಾರ್ಥ, ನೀನಲ್ದೆ ಇನ್ಯಾರೇ ಓಡಾಡ್ತಾರೆ. ಬಾ ಹೋಗುವ. ಅವ್ವ, ಓಡಾಡೋದು ಅಂದ್ರೆ ಕೆಲ್ಸ ಮಾಡೋದಲ್ಲ. ಇವತ್ ನಾವು ನಮ್ ಸೀರೆ ಒಂಚೂರು ಸುಕ್ಕಾಗ್ದಂಗೆ, ಒಂಚೂರು ಬೆವ್ರು ಬರ್ದಂಗೆ ಬಂದವ್ರನ್ನ ಮಾತಾಡ್ಸ್ಕೊಂಡ್ ತಿರ್ಗಾಡ್ಕೊಂಡಿರೋದು. ಹಂಗ್ ನೀನ್ ವಯ್ಯಾರ ಮಾಡ್ಕೊಂಡ್ ಇದ್ಬಿಟ್ರೆ ಇದನ್ನೆಲ್ಲ ಮಾಡೋರು ಯಾರೇ? ಅವೋ, ಇದನ್ನೆಲ್ಲ ನಾವ್ ಮಾಡ್ಬಾರ್ದು, ಮಾಡಿಸ್ಬೇಕು ಕಣವ. ಈಗ ಅದಕ್ಕೋಸ್ಕರ ಕೆಲ್ಸದೊಳ್ಳ ನೇಮಕ ಮಾಡ್ಲೆ? ಏನವ್ವ ನೀನು, ನಿನ್ ಬುದ್ಧಿವಂತಿಕೆಲಿ ನನ್ಗೆ ಅರ್ಧ ಇಲ್ಲ. ನಂಗೆ ಗೊತ್ತಾಯ್ತದೆ, ನಿಂಗ್ ಗೊತ್ತಾಗಕ್ಕಿಲ್ವೇ? ನಮ್ ಕೈ ಒಂಚೂರು ಕೊಳೆ ಆಗ್ದಂಗೆ ಕೆಲ್ಸ ಮಾಡ್ಸೋದ್ ಹೆಂಗೆ ಅಂತ ತೋರಿಸ್ತೀನಿ ನೋಡು. ವಿದ್ಯಾ, ಹಾ ಚಿತ್ರಕ್ಕ, ಒಂಚೂರು ಬಾರವ ಇಲ್ಲಿ. ಬಂದೆ. ಅವ್ವ ಒಂದ್ ನಿಮಿಷ ಬರ್ತೀನಿ. ಹೇಳಿ ಚಿತ್ರಕ್ಕ. ಪುರೋಹಿತ್ರಿಗೆ ಪೂಜೆ ಸಾಮಾನ್ಗಳು ಬೇಕಂತೆ, ನೀನ್ ಎತ್ ಮಾಡ್ಗಿದ್ಯಲ್ಲ, ಒಂಚೂರು ತಂದ್ ಕೊಟ್ಬಿಡು. ಅದ್ರಲ್ಲಿ ಏನಿದೆ, ನಾನೇ ತಕೊಂಡ್ ಬರ್ತೀನಿ. ಅವ್ವ, ಹೇಮಮ್ಮ ಬಂದವ್ರೆ, ಬಾ ಮಾತಾಡ್ಸ್ಕೊಂಬರೋಣ. ಪುರೋಹಿತ್ರೆ, ನಿಮ್ಗೆ ಏನೇನ್ ಬೇಕು ನಾನು ಹೋಗಿ ತಕೊಂಡ್ ಬರ್ತೀನಿ. ಪರವಾಗಿಲ್ಲ ಚಿತ್ರ, ನಾಜೂಕಾಗಿ ನೀನ್ ಅನ್ಕಂಡಂಗೆ ಅವಳು ತಾನೇ ಕೆಲ್ಸ ಮಾಡ್ಸಿಸ್ತಿದ್ಯಾ. ಇನ್ನೇನ್ ಮತ್ತೆ, ಆ ಕೆಲ್ಸ ಎಲ್ಲಾನು ನಾನ್ ಮಾಡಿ ಮೇಕಪ್ ಹಾಳ್ ಮಾಡ್ಕೊ ಅಂತೀಯಾ? ಅವಳಿರೋದ್ ಇನ್ನೇನ್ ಕವ್ವ, ಕೆಲ್ಸ ಮಾಡಕ್ಕೆಯ.